ಸೊ ಆ ದಿನ ರಾತ್ರಿ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇಟ್ ವಾಸ್ ಅ ಪ್ರಿಟಿ ನಾರ್ಮಲ್ ಡೇ ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ ಒಂದು ಇನ್ಸಿಡೆಂಟ್ ಆಗೋವರೆಗೂ ಮಾತ್ರ. ಸೊ ಒಂದು ರಾತ್ರಿ ಒಂದು ಕಾಲೇಜಿನ ಕೆಲವು ಸ್ಟೂಡೆಂಟ್ಸ್ 6 ಜನ ಸ್ಟೂಡೆಂಟ್ಸ್ ಸೇರಿ ನೈಟ್ ಕ್ಯಾಂಪಿಂಗ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಪ್ಲ್ಯಾನ್ ಮಾಡಿರೋ ಪ್ರಕಾರನೇ ಆ 6 ಜನನು ಸೇರಿಕೊಂಡು ನೈಟ್ ಕ್ಯಾಂಪಿಂಗ್ಗೆ ಅಂತ ಒಂದು ಕಡೆ ಹೋಗ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಕ್ಯಾಂಪ್ ಹಾಕ್ತಾರೆ, ಕ್ಯಾಂಪ್ ಫೈರ್ ಹಾಕ್ತಾರೆ, ಎಂಜಾಯ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಎಲ್ಲ ಪಾರ್ಟಿ ಕೂಡ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಆ ರಾತ್ರಿ ಕಳೀತಾ ಇದ್ದಾಗೇ ಅಲ್ಲೇ ಮಲ್ಕೊಂಡು ನೆಕ್ಸ್ಟ್ ಡೇ ಎದ್ದೇಳೋದ್ರ ಒಳಗಡೆ ಆ ಗ್ರೂಪಲ್ಲಿದ್ದಂತಹ ಒಬ್ಬ ತಮ್ಮ ಕಲೀಗ್ ಏನಿದ್ದಾನೆ, ತಮ್ಮ ಫ್ರೆಂಡ್ ಏನಿದ್ದಾನೆ, ಅವನು ಮಿಸ್ಸಿಂಗ್ ಇರ್ತಾನೆ ಆ್ಯಂಡ್ ಅವನು ಎಲ್ಲಿ ನಾಪತ್ತೆ ಆದ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ. ಸೊ ಹಲವಾರು ಸಿಟೀಸ್ಗಳಲ್ಲಿ ಈ ಒಂದು ಕೇಸ್ ಏನಿದೆ ತುಂಬಾ ನಾರ್ಮಲ್ ಆಗಿ ಹೋಗಿತ್ತು. ಸೊ ಕಿಲ್ಲಿಂಗ್ ಪ್ಯಾಟರ್ನ್ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇದರಲ್ಲಿ ಈ ಒಂದು ಪ್ಯಾಟರ್ನಲ್ಲಿ ಮೋಸ್ಟ್ ಟಾರ್ಗೆಟೆಡ್ ಯಾರು ಅಂದರೆ ಯಂಗ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್. ಸೊ ಪ್ಯಾಟರ್ನ್ ಹೇಗಿತ್ತು ಅಂದರೆ ಅವರು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಆ್ಯಂಡ್ ಇದೇ ರೀತಿ ನೈಟ್ ಔಟಿಂಗಿಗೆ ಅಂತ ಹೋಗಿರ್ತಾರೆ ಆ್ಯಂಡ್ ಇದ್ದಕ್ಕಿದ್ದ ಹಾಗೆ ಯಾವುದೇ ಕ್ಲೂ ಇಲ್ಲದೆ ಅವರ ಒಂದು ಬಾಡಿ ಏನಿದೆ ಡಿಸಪಿಯರ್ ಆಗೋಗಿರ್ತಾರೆ ಆ್ಯಂಡ್ ಒಂದಷ್ಟು ದಿನಗಳು ಕಳೀತಾ ಇದ್ದಾಗೇ ಅವರ ಒಂದು ಡೆಡ್ ಬಾಡಿ, ಕೆಲವರ ಡೆಡ್ ಬಾಡಿಗಳು ರಿವರ್ಸಲ್ಲಿ ಸಿಕ್ಕರೆ ಇನ್ನು ಕೆಲವು ಡೆಡ್ ಬಾಡಿಗಳು ಲೇಕಲ್ಲಿ ಸಿಗ್ತಾ ಇತ್ತು ಆ್ಯಂಡ್ ಇನ್ನು ಕೆಲವು ಡೆಡ್ ಬಾಡಿಗಳು ಯಾವುದೋ ಒಂದು ಕ್ಯಾನಲ್ಸ್ ಅಥವಾ ಚಿಕ್ಕ ಪುಟ್ಟ ಕೆರೆಗಳು ಏನಿದೆ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಈ ಒಂದು ಕೇಸಸ್ ಈ ಒಂದು ಕೇಸ್ ಏನಿದೆ ತುಂಬಾ ಭಯ ಹುಟ್ಟಿಸಿರುತ್ತೆ ಆ್ಯಂಡ್ ಪೊಲೀಸರು ಕೂಡ ತಮ್ಮ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಾದ್ಮೇಲೆ ಕೂಡ ಅವ್ರು ಕೊಡ್ತಾ ಇದ್ದಿದ್ದು ಒಂದೇ ಎಕ್ಸ್ಪ್ಲನೇಷನ್, ಅದು ಆಕ್ಸಿಡೆಂಟ್ ಅಂತ ಅನ್ನೋದು. ಬಟ್ ಈ ಒಂದು ಕೇಸ್ನ ನೀವು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಆ್ಯಂಗಲಲ್ಲಿ ಇದು ಆಕ್ಸಿಡೆಂಟ್ ಅಂತ ಕಾಣಿಸ್ತಾ ಇರಲಿಲ್ಲ. ಸೊ ಈ ಒಂದು ಕೇಸ್ ಏನಿದೆ ಡೇ ಬೈ ಡೇ ತುಂಬಾ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಹೋಗ್ತಾ ಜನರಲ್ಲಿ ತುಂಬಾ ಫ್ರಸ್ಟ್ರೇಷನ್ ಹಾಗೆ ಭಯ ಜಾಸ್ತಿ ಮೂಡೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ಯಾರೆಲ್ಲ ವಿಕ್ಟಿಮ್ ಆಗಿರ್ತಾರೋ ಈ ಒಂದು ಕೇಸಲ್ಲಿ ಅವರ ಪೇರೆಂಟ್ಸ್ ಏನಿದ್ದಾರೆ ಅವರು ಬಂದು ಹೇಳ್ತಾ ಇದ್ದಿದ್ದು ಒಂದೇ, ತಮ್ಮ ಮಕ್ಕಳೇನಿದ್ದಾರೆ ತುಂಬಾ ಹೆಲ್ದಿ ಆಗಿದ್ರು, ಫಿಟ್ ಆಗಿರ್ತಾರೆ ಆ್ಯಂಡ್ ಅವ್ರೆಲ್ರಿಗೂ ಸ್ವಿಮ್ಮಿಂಗ್ ಬರ್ತಾ ಇದ್ರೆ ಅವರು ಯಾವುದೋ ಒಂದು ನೀರಲ್ಲಿ ಬಿದ್ದು ಸಾಯೋದಕ್ಕೆ ಹೇಗೆ ಸಾಧ್ಯ ಅಂತ. ಇದಕ್ಕೆ ಪೊಲೀಸರ ಹತ್ರ ಯಾವುದೇ ಉತ್ತರ ಇರ್ತಿರ್ಲಿಲ್ಲ ಆ್ಯಂಡ್ ಇನ್ನೊಂದು ಸ್ಟ್ರೇಂಜ್ ಈ ಒಂದು ಪ್ಯಾಟರ್ನಲ್ಲಿ ಅಂದರೆ ಈ ಒಂದು ಕೇಸಲ್ಲಿ ಅಬ್ಸರ್ವ್ ಏನು ಮಾಡೋದಕ್ಕೆ ಶುರು ಮಾಡ್ತಾರೆ ಜನರು ಅಂದರೆ, ಈಗ ಯಾವುದೋ ಒಂದು ಕೆರೆ ಹತ್ರನೋ ಬಾವಿ ಹತ್ರನೋ ಡೆಡ್ ಬಾಡಿ ಸಿಕ್ಕಿದಾಗ ಪಕ್ಕದಲ್ಲಿದ್ದಂತಹ ಎಲ್ಲೋ ಒಂದು ಗೋಡೆ ಹತ್ರ ಒಂದು ವಿಚಿತ್ರವಾದಂತಹ ಒಂದು ಡ್ರಾಯಿಂಗ್ ಪ್ರತಿ ಒಂದು ಏನು ಹೇಳ್ತೀರಾ ಕ್ರೈಮ್ ಲೊಕೇಶನಲ್ಲಿ ಕಾಣಿಸ್ತಾ ಇರುತ್ತೆ. ಅದೇನಪ್ಪ ಡ್ರಾಯಿಂಗ್ ಅಂದರೆ ಒಂದು ಸ್ಮೈಲಿ ಫೇಸ್ ವಾಲ್ ಮೇಲೆ ಡ್ರಾ ಆಗಿರುತ್ತೆ. ಇದು ಮುಂಚೆಯಿಂದನೂ ಆಗ್ತಾನೆ ಬರ್ತಾ ಇತ್ತು ಬಟ್ ಜನರು ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ ಆ್ಯಂಡ್ ಒಂದಷ್ಟು ಜನ ಅಬ್ಸರ್ವ್ ಮಾಡಿದ್ರು ಕೂಡ ಅದನ್ನು ಕೋಇನ್ಸಿಡೆನ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ, ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಎಲ್ಲ ಕಡೆನೂ ಈ ಒಂದು ಇನ್ಸಿಡೆಂಟ್ ಆಗಿದ್ದ ಕ್ರೈಮ್ ಸ್ಪಾಟ್ಸ್ ಕಡೆ ಈ ಒಂದು ಡ್ರಾಯಿಂಗ್ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. ಆಗ ಪೊಲೀಸರಿಗೂ ಕೂಡ ಇದ್ರ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಜನರಿಗೂ ಕೂಡ ತುಂಬ ಸಸ್ಪೀಷಿಯಸ್ ಆಗಿ ಈ ಒಂದು ಆ್ಯಕ್ಟಿವಿಟಿ ಕಾಣಿಸ್ತಾ ಇರುತ್ತೆ. ಸೊ ಯಂಗ್ ಜನ್ರೇಷನ್ ಏನಿದ್ದಾರೆ ಅವರು ದುಶ್ಚಟಕ್ಕೆ ಬಲಿಯಾಗಿ ಹೋಗಿ ತಮ್ಮಷ್ಟಕ್ಕೆ ತಾವೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಿದ್ದು. ಬಟ್ ತಮ್ಮ ಮನೆಗಳಲ್ಲಿ ಏನಿದ್ದಾರೆ ಅವರ ಪೇರೆಂಟ್ಸ್, ಅವರ ಫ್ಯಾಮಿಲೀಸ್ ಈ ಒಂದು ಅವ್ರಿಗೆ ಕೊಡ್ತಾ ಇದ್ದಂಥ ಎಕ್ಸ್ಪ್ಲನೇಷನ್ಗೆ ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಪ್ಕೊಳ್ಳೋಕ್ಕಾದ್ರೂ ಹೇಗೆ ಸಾಧ್ಯ ವೆನ್ ದ ಪ್ಯಾಟರ್ನ್ ಈಸ್ ಸೋ ಮಚ್ ಕ್ಲಿಯರ್. ಸೊ ಸ್ನೇಹಿತರೆ, ಆ ಇಬ್ರು ಡಿಟೆಕ್ಟಿವ್ಸ್ ಈ ಒಂದು ಕೇಸ್ನ ಬಗ್ಗೆ ಇನ್ನೂ ಜಾಸ್ತಿ ರಿಸರ್ಚ್ ಮಾಡಿದಾಗ ಎಲ್ರಿಗೂ ಗೊತ್ತಾಗಿದ್ದೇನಪ್ಪ ಅಂದರೆ, ಯಾರಾದರೂ ವಿಕ್ಟಿಮ್ನ ಟಾರ್ಗೆಟ್ ಆದಾಗ ಯಾರೋ ಆ ಒಬ್ಬ ಸ್ಪೆಸಿಫಿಕ್ ವಿಕ್ಟಿಮನ್ನು ತುಂಬಾ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ.
ಸೊ ಅವ್ರು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಅವರ ಡೈಲಿ ರೂಟೀನ್ ಏನು, ಅವ್ರು ಎಷ್ಟೊತ್ತಿಗೆ ಮಲಗ್ತಾರೆ ಆ್ಯಂಡ್ ಎಷ್ಟೊತ್ತಿಗೆ ಹೊರಗಡೆ ಆಚೆ ಹೋಗ್ತಾರೆ ಅಂತ. ಆ್ಯಂಡ್ ಯೂಶ್ವಲಿ ಈ ಒಬ್ಬ ವಿಕ್ಟಿಮ್ ಯಾವಾಗ ಟಾರ್ಗೆಟ್ ಆಗ್ತಾನೆ ಅಂದರೆ ಅವನು ಮೋಸ್ಟ್ ಆಫ್ ದ ಟೈಮ್ ಅವನು ಒಬ್ಬನೇ ತನ್ನ ಲೈಫ್ನ ಲೀಡ್ ಮಾಡ್ತಾ ಇರುವಾಗ, ಅಂದರೆ ಒಬ್ಬೊಬ್ಬನೇ ಆಚೆ ನಡ್ಕೊಂಡಿರ್ಬೋದು ಅಥವಾ ಒಬ್ಬೊಬ್ಬನೇ ನೈಟ್ ವಾಕ್ ಅಂತ ಹೋಗೋದು. ಸೊ ಮೋಸ್ಟ್ ಆಫ್ ದೆಮ್ ಆ ಒಂದು ಕ್ಯಾಟಗರಿಗೆ ಸೇರಿದಂತಹ ವಿಕ್ಟಿಮ್ಸೇ ಆಗಿರ್ತವೆ. ಓಕೆ, ಬಟ್ ಅವನನ್ನು ಆ ಸ್ಪೆಸಿಫಿಕ್ ವಿಕ್ಟಿಮನ್ನು ಮರ್ಡ್ರ್ ಯಾರು ಮಾಡ್ತಾಯಿದ್ರು ಅಂತ ಇವತ್ತಿಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಆ್ಯಂಡ್ ಅಟ್ಟರ್ ಶಾಕಿಂಗ್ಲಿ ಈಗಲೂ ಕೂಡ ಇವತ್ತಿಗೂ ಕೂಡ USA ಅಲ್ಲಿ ಹಲವಾರು ಸಿಟೀಸ್, US ನ ಹಲವಾರು ಸಿಟೀಸಲ್ಲಿ ಈ ಒಂದು ಇನ್ಸಿಡೆಂಟ್, ಈ ಸ್ಮೈಲಿ ಫೇಸ್ ಕಿಲ್ಲಿಂಗ್ ಇನ್ಸಿಡೆಂಟ್ ಏನಿದೆ ಈಗಲೂ ನಡೀತಾ ಇದೆ. ಆ್ಯಂಡ್ ಅದನ್ನು ಈಗಲೂ ಕೂಡ ಯಾರಿಂದಲೂ ತಡೆಯೋದಕ್ಕಾಗಿಲ್ಲ. ಅದು ಯಾರು ಮಾಡ್ತಾ ಇದ್ದಾರೆ, ಅವರು ಯಾರು ಹೇಗೆ ಅವರನ್ನು ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ನಿಮ್ಮನ್ನು ಯಾರೋ ತುಂಬ ಹತ್ತಿರದಿಂದ ಒಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮಷ್ಟಕ್ಕೆ ನೀವು ಕಾಪಾಡ್ಕೋಬೇಕು ಅಂತ ಜನರಿಗೆ ವಾರ್ನಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ಇವತ್ತಿಗೂ ಕೂಡ ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂತ US ರೆಗ್ಯುಲೇಷನ್ಗಾಗಲಿ ಅಥವಾ US ಪೊಲೀಸ್ಗಾಗಲಿ ಕಂಡುಹಿಡಿಯೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತಿಗೂ ಕೂಡ ಆ ಒಂದು ಇನ್ಸಿಡೆಂಟ್ ನಡೀತಾನೇ ಹೋಗ್ತಾ ಇದೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಶೇರ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.